ಮಾಜಿ ಸಂಸದ ಎಲ್.ಆರ್. ಶಿವರಾಮೇಗೌಡ ಅವರ ವಿರುದ್ಧ ಗಂಭೀರ ಆರೋಪವೊಂದು ಕೇಳಿಬಂದಿದೆ. ನಕಲಿ ದಾಖಲೆಯನ್ನು ಸೃಷ್ಟಿಸಿ ಫೋರ್ಜರಿ ಸಹಿ ಹಾಕಿ ಜಾಗಕ್ಕೆ ಅತಿಕ್ರಮ ಪ್ರವೇಶ ಪಡೆದಿರುವಂತ ಆರೋಪ. ಬಲಿಜ ಸಮುದಾಯದ ಜನ ಶಿವರಾಮೇಗೌಡ ಅವರ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಲೀಸಿಗೆ ಪಡೆದಂತ ಕಟ್ಟಡಕ್ಕೆ ಬಾಡಿಗೆ ಪಾವತಿಸದೆ ಶಿವರಾಮೇಗೌಡರು ಕಳ್ಳಾಟ ಮಾಡ್ತಿದ್ದಾರೆ ಅನ್ನೋ ಆರೋಪ. ಆನೇಕಲ್ನ ತಿಮ್ಮಯ್ಯ ಟ್ರಸ್ಟ್ನ ಕಟ್ಟಡವನ್ನ ಮೋಸದಿಂದ ಲೀಸಿಗೆ ಅಂತ ಪಡೆದಿದ್ದಾರೆ. ಲೀಸ್ಗೆ ಪಡೆದ ನಂತರ ಬಾಡಿಗೆಯನ್ನ ಕೂಡ ಕೊಡ್ತಾ ಇಲ್ಲ. ಲೀಸ್ಗೆ ಪಡೆದ ಕಟ್ಟಡದಲ್ಲಿ ರಾಯಲ್ ಕಾನ್ಕಾರ್ಡ್ ಶಾಲೆಯನ್ನು ಆರಂಭಿಸಿದ್ದಾರೆ. ಆದರೆ 17 ಕೋಟಿ ರೂಪಾಯಿ ಹಣ ಪಾವತಿ ಮಾಡದೆ ವಂಚನೆ ಮಾಡಿದ್ದಾರೆ ಅನ್ನೋ ಆರೋಪ. ಶಿವರಾಮೇಗೌಡರ ವಿರುದ್ಧ ಪ್ರತಿಭಟನೆ ನಡೀತಾ ಇರುವಂತ ದೃಶ್ಯವನ್ನ ಕೂಡ ನೋಡ್ತಾ ಇದ್ದಾರೆ. ನೋಡಿ, 2017ನೇ ಇಸ್ವಿಯಲ್ಲಿ ಶಿವರಾಮೇಗೌಡರು ಇಲ್ಲಿ ಬಂದು ಸೇರ್ಕೊಳ್ತಾರೆ. ನಾವು ಹೊಸ ಪದಾಧಿಕಾರಿಗಳು, ನಾವು ಆಡಳಿತ ಮಂಡಳಿ ಹೊಸದಾಗಿ ಬಂದ ಮೇಲೆ ನಾವು ಅವರ ವಿರುದ್ಧ ಎವಿಕ್ಷನ್ ಸೂಟ್ಸನ್ನು ಕೂಡ ಹಾಕಿದ್ದೇವೆ. ಕೋರ್ಟ್ನಲ್ಲಿ ದುಡ್ಡು ಕಟ್ತಾ ಇದ್ದೀವಿ ಅನ್ನುವಂತಹ ಒಂದು ಸುಳ್ಳು ಮಾಹಿತಿಯನ್ನು ಅವರು ಕೊಡ್ತಾರೆ. ಇವತ್ತಿನವರೆಗೂ ಯಾವುದೇ ರೀತಿಯಾದಂಥ ₹1 ಕೂಡ ನಮಗೆ ಕೊಟ್ಟಿಲ್ಲ. ಕೋರ್ಟ್ನಲ್ಲಿ ಅವರ ವಿರುದ್ಧ ಎವಿಕ್ಷನ್ ಸೂಟ್ಸು ಇನ್ನೊಂದು ಮತ್ತೊಂದು ಇರೋದ್ರಿಂದ ಕೋರ್ಟಿನಿಂದ ಬರುವಂತಹ ಒಂದು ಆದೇಶದ ಮೇರೆಗೆ ನಾವು ಆ ಒಂದು ಅನಧಿಕೃತ ಲೀಸ್ ಅಗ್ರಿಮೆಂಟ್ಗೆ ಸಂಬಂಧಿಸಿದಂತೆ ನಾವೇನಾದರೂ ಕೂಡ ಹೇಳ್ಬೋದು. ಆದರೆ ಇವತ್ತಿನ ದಿನ ಪ್ರಮುಖವಾಗಿರುವಂಥ ವಿಚಾರ ಒಂದೇ, ಫೋರ್ಜರಿ ದಾಖಲೆ, ಫ್ಯಾಬ್ರಿಕೇಷನ್ ಆಫ್ ಡಾಕ್ಯುಮೆಂಟ್ಸು, ನಮ್ಮ ಮೇಲೆ ದಬ್ಬಾಳಿಕೆ. ಇದನ್ನು ಕೇಳೋದಕ್ಕೆ ಹೋದರೆ ನಮ್ಮ ಮೇಲೆ ಇವತ್ತು FIR ಅನ್ನು ಕೂಡ ದಾಖಲು ಮಾಡುವಂತಹ ಒಂದು ಪರಿಸ್ಥಿತಿಗೆ ಈ ಒಂದು ಸಮುದಾಯನ ತಂದು ನಿಲ್ಲಿಸಿರುವಂತಹ ಶಿವರಾಮೇಗೌಡರ ವಿರುದ್ಧ ಇವತ್ತಿನ ದಿನದಿಂದ ನಿರಂತರವಾದಂತಹ ಹೋರಾಟವನ್ನು ನಾವು ಹಮ್ಮಿಕೊಳ್ತೇವೆ. ರಾಜ್ಯಾದ್ಯಂತ ಮೂಲೆ ಮೂಲೆಗಳಲ್ಲಿ, ತಾಲೂಕು ಲೆವೆಲ್ಲು, ಹೋಬಳಿ ಲೆವೆಲ್ಲು, ಜಿಲ್ಲಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.